ನಂಬಿಗಸ್ತ ದೇವರು ಯಾರು ಎಂಬುದಾಗಿ ಹುಡುಕುತ್ತಿದ್ದೀರಾ? ಆದರೆ ಈ ಕಾರ್ಯಕ್ರಮ ನಿಮಗಾಗಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಸಬ್ಬತ್ ಶಾಲೆ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ದೇವರು ಅದ್ಭುತ ಸ್ವರೂಪನು. ಸಬ್ಬತ್ ಶಾಲೆಯ ಪಾಠದ ಮೂಲಕ ಮಾತನಾಡುತ್ತಿದ್ದಾನೆ ಎಂಬತಕ್ಕಂಥದ್ದೇ ನಮ್ಮ ನಂಬಿಕೆ. ಸಬ್ಬತ್ ಶಾಲೆಯ ಪಾಠವನ್ನು ನಾವು ಶುರು ಮಾಡುವ ಮುನ್ನ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆಯೇ, ಸಬ್ಬತ್ ಶಾಲೆ ಕಾರ್ಯಕ್ರಮವನ್ನು ಆಶೀರ್ವದಿಸು. ಇದರ ಮೂಲಕ ಬರಲಿಕ್ಕಿರ್ತಕ್ಕಂಥ ಸತ್ಯವನ್ನು ಅರ್ಥೈಸಿಕೊಂಡು ದಿನನಿತ್ಯವೂ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸುವಂತೆ ನಮ್ಮ ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು. ನಮ್ಮ ಬೋಧಕರುಗಳನ್ನು, ನನ್ನ ಎಲ್ಲ ಬಂಧು ಮಿತ್ರರು, ಇಲ್ಲಿ ಕೆಲಸ ಮಾಡ್ತಕ್ಕಂಥವರನ್ನು ನೀನು ಆಶೀರ್ವದಿಸಿ ನೀನೇ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ದೇವರು ನಂಬಿಗಸ್ತನು. 12ನೇ ಪಾಠಕ್ಕೆ ಬಂದಿದ್ದೇವೆ. ಈ ತ್ರೈಮಾಸಿಕದಲ್ಲಿ ಇನ್ನೊಂದು ಪಾಠ ಇದೆ. ಇದು ಲಾಸ್ಟ್ ಸೆಕೆಂಡ್ ಪಾಠ. ಬೋಧಕರಾಗಿರ್ತಕ್ಕಂಥ ಪ್ರಶ್ನಕುಮಾರ್, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಅವರು ಈ ತ್ರೈಮಾಸಿಕದಲ್ಲಿ ನಮ್ಮನ್ನು ನಡೆಸಿದ್ದಾರೆ. ಈಗ ಈ ಒಂದು ದಿನದ ಪಾಠವನ್ನು ನಾವು ಕಲಿಯಕ್ಕಿಂತ ಮುಂಚಿತವಾಗಿ ಸ್ಮರಣ ವಾಕ್ಯವನ್ನು ನಾವು ಕೇಳೋಣ. ಪಾಸ್ಟರ್ ಮುತ್ತು ಮ್ಯಾಥ್ಯೂ 21ನೇ ಅಧ್ಯಾಯ 45ನೇ ವಚನ. ಯೆಹೋಶುವ. ದೇವರ ವಾಕ್ಯ ಈ ರೀತಿ ಹೇಳುವಂಥದ್ದಾಗಿದೆ. ಆತನು ಇಸ್ರಾಯೇಲರಿಗೆ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ, ಎಲ್ಲ ನೆರವೇರಿದವು. 1961ನೇ ಇಸ್ವಿ ಜನವರಿ 20 ಅಮೇರಿಕಾ ದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಜಾನ್ ಎಫ್ ಕೆನೆಡಿ ಅವರು ಅವರ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾರೆ. ನಿಮ್ಮ ಸೌಲಭ್ಯಗಳನ್ನು ಬದಿಗಿಟ್ಟು ನಿಮ್ಮ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಿ. ನಿಮಗೆ ಬರಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಬದಿಗಿಟ್ಟು ನಿಮ್ಮ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಿ. ಇದು ದೇವರ ಕೆಲಸ ಎಂದು ನೆನೆಸಿಕೊಂಡು ಕೆಲಸವನ್ನು ಮಾಡಿ ಎಂದು 1366 ಪದಗಳು ತುಂಬಿರ್ತಕ್ಕಂಥ ಒಂದು ಭಾಷಣವನ್ನು ನೀಡ್ತಾರೆ. ಇಡೀ ಅಮೇರಿಕಾ ದೇಶವು ಇಷ್ಟು ವರ್ಷಗಳಾದಾಗ್ಯೂ ಈ ಭಾಷಣವು ಒಂದು ಉನ್ನತವಾಗಿರ್ತಕ್ಕಂಥ ಭಾಷಣಗಳಲ್ಲಿ ಹೆಸರುವಾಸಿಯಾಗಿದೆ. ಇದೇ ರೀತಿಯಾಗಿ 23ನೇ ಅಧ್ಯಾಯಕ್ಕೆ ನಾವು ಬರುವುದಾದರೆ, ಯೆಹೋಶುವನಿಗೆ ವಯಸ್ಸಾಗಿದೆ. ಯೆಹೋಶುವನು ನಾನು ಇನ್ನೂ ಸ್ವಲ್ಪ ದಿನದಲ್ಲಿ ಚಿರನಿದ್ರೆಗೆ ಹೋಗ್ಬೋದು ಅಂತ ಆಲೋಚನೆಯಲ್ಲಿ ಆತನು ಒಂದು ಭಾಷಣವನ್ನು ಇಸ್ರಾಯೇಲ್ರಿಗೆ ಮಾಡ್ತಾನೆ. ಅದು ಏನು ಎತ್ತ ಎಂಬತಕ್ಕಂಥ ವಿಷಯವನ್ನು ನಾವು ಕಲೀಲಿಕ್ಕೆ ಹೋಗೋಣ. ಪಾಸ್ಟರ್ ಪ್ರಸನ್ನಕುಮಾರ್, ಈ ಒಂದು ಭಾನುವಾರದ ಪಾಠದಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂಥ ವಿಷಯ ಏನಾಗಿದೆ? ಈಗಾಗಲೇ ಯೆಹೋಶುವನು ತನ್ನ ವಯಸ್ಸನ್ನು ಹೇಳ್ತಾ ಇದ್ದಾನೆ. ಅಂದರೆ ಹೆಚ್ಚು ಕಡಿಮೆ ಯೆಹೋಶುವನು 110 ವರ್ಷ ಈ ಲೋಕದಲ್ಲಿ ಜೀವಿಸಿದೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲವನ್ನ ಆತನು ನೋಡುವಾಗ ಯೆಹೋಶುವ 21ನೇ ಅಧ್ಯಾಯದಲ್ಲಿ ಅವನಿಗನ್ನಿಸ್ತದೆ ಎಲ್ಲವೂ ನೆರವೇರಿದೆ. ದೇವರು ಎಲ್ಲವನ್ನು ಸಮಯಕ್ಕೆ ತಕ್ಕಂತೆ ನಮಗೆ ಒದಗಿಸಿಕೊಟ್ಟಿದ್ದಾನೆ, ನೆರವೇರಿಸಿದ್ದಾನೆ ಎಂಬುದಾಗಿ ಆತನು ಒಂದು ಸಾರಾಂಶವನ್ನು ಈ ಅಧ್ಯಾಯದಲ್ಲಿ ನಮಗೆ ತಿಳಿಸಿಕೊಡುವಂತನಾಗಿದ್ದಾನೆ. ಇಲ್ಲಿ ನಾವು ಗಮನಿಸಬೇಕಾದದ್ದು 43ನೇ ವಚನದಿಂದ 21ನೇ ಅಧ್ಯಾಯ 43ನೇ ವಚನದಲ್ಲಿ ಯೆಹೋಶುವನು ಹೇಳ್ತಕ್ಕಂಥದ್ದು, ಯೆಹೋವನು ಇಸ್ರಾಯೇಲರ ಪೂರ್ವಿಕರಿಗೆ ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಇಸ್ರಾಯೇಲರಿಗೆ ಕೊಟ್ಟನು. ಅವರು ಅದನ್ನು ಸ್ವತಂತ್ರಿಸಿಕೊಂಡು ಅದರಲ್ಲಿ ವಾಸ ಮಾಡಿದರು. ಅಂದರೆ ದೇವರು ನೇಮಿಸಿರುವ ಹಾಗೆ ತನ್ನ ವಾಗ್ದಾನವನ್ನು ನೆರವೇರಿಸಿದ. ನಿಮ್ಮನ್ನು ಆ ಒಂದು ವಾಗ್ದಾತ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತೇನೆ ಎಂದೇ ಕರೆದುಕೊಂಡು ಬಂದಿದ್ದಾನೆ. ಆ ಸ್ಥಳದಲ್ಲಿ ಇರೋದು, ಅದನ್ನು ಸರಿಪಡಿಸ್ಕೊಂಡು ನಿಮ್ಮ ಜೀವಿತ ನಡೆಸ್ಕೊಳ್ತಕ್ಕಂಥದ್ದು ಅದು ನಿಮ್ಮ ಕೈಯಲ್ಲಿ ಇದೆ. ಈ ಒಂದು ವಚನಗಳು ಒಂದು ಸಾರಾಂಶ. ಈ ಸಾರಾಂಶದಲ್ಲಿ ನಾವು ಏನು ನೋಡ್ತೇವೆ ಅಂದರೆ 13ನೇ ಅಧ್ಯಾಯದಿಂದ 21ನೇ ಅಧ್ಯಾಯದ ತನಕ
ಇಸ್ರೇಲ್ ಜನಾಂಗಕ್ಕೆ ತಮಗೆ ಸಿಕ್ಕಬೇಕಾದಂಥ ಸ್ಥಳಗಳನ್ನು, ವ್ಯವಸ್ಥೆಗಳನ್ನು ಸ್ವಾಮಿ ಕೊಟ್ಟಿದ್ದಾನೆ. ನೀವು ಪೂರ್ವದ ಕಡೆ ಇರಬೇಕು, ನೀವು ಪಶ್ಚಿಮದ ಕಡೆ ಇರಬೇಕು, ಇಷ್ಟು ಕುಲ ಇಲ್ಲಿರಬೇಕು, ಅಷ್ಟು ಕುಲ ಅಲ್ಲಿರಬೇಕು ಎಂಬುದಾಗಿ ಸಂಪೂರ್ಣ ಕೊಟ್ಟಿದ್ದಾನೆ. ಎರಡನೇದಾಗಿ 44ನೇ ವಚನವನ್ನು ಗಮನಿಸುವಾಗ, ಯೆಹೋವನ ಅವರ ಪೂರ್ವಿಕರಿಗೆ ಆಣೆ ಇಟ್ಟು ಹೇಳಿದಂತೆ ಅವರಿಗೆ ಎಲ್ಲ ಕಡೆಯಲ್ಲೂ ಸಮಾಧಾನವನ್ನು ಕೊಟ್ಟನು, ವೈರಿಗಳಲ್ಲಿ ಒಬ್ಬನೂ ಅವರ ಮುಂದೆ ನಿಲ್ಲಲಿಲ್ಲ. ಅಂದರೆ ಎಷ್ಟೋ ವೈರಿಗಳಿದ್ದರು, ಅಮಾಲೇಕ್ಯರಿದ್ದರು, ಮಿದ್ಯಾನ್ಯರಿದ್ದರು, ಇನ್ನೊಬ್ಬರಿದ್ದರು. ಇವರೆಲ್ಲ ವೈರಿಗಳನ್ನು ನಾನು ಧ್ವಂಸ ಮಾಡಿ ನಿಮ್ಮನ್ನು ಕಾಪಾಡಿದ್ದೇನೆ. ಯಾಕೆಂದರೆ ಪ್ರತಿಯೊಂದು ಯುದ್ಧದಲ್ಲೂ ಸ್ವಾಮಿ ಹೇಳ್ತಕ್ಕಂಥದ್ದು ಯೆಹೋಶುವನಿಗೆ, ಯುದ್ಧ ಮಾಡುವವರು ನೀವಲ್ಲ, ನಾನು ನಿಮಗೋಸ್ಕರ ಯುದ್ಧ ಮಾಡ್ತೇನೆ ಎಂಬುದಾಗಿ. ಮೂರನೇದಾಗಿ 1ರಿಂದ 12 ವಚನಗಳನ್ನು ನಾವು ಗಮನಿಸುವಾಗ, ದೇವರು ತಾನು ಮಾಡಿರುವ ಎಲ್ಲ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಾನೆ. ಅದೇ ಈ ಪಾಠದ ಶಿರೋನಾಮೆ. ತಾನು ಯಾವುದನ್ನು ಸಹ ತಪ್ಪಿಸಿಕೊಂಡಿಲ್ಲ. ಇಲ್ಲಿ ಇಸ್ರಾಯೇಲರು ಒಂದನ್ನು ತಿಳಿದುಕೊಳ್ಳಬೇಕು, ಅದು ಯಾವುದೆಂದರೆ, ನಮಗೆ ಸಿಕ್ಕಿದಂಥ ಜಯ ನಮ್ಮದಲ್ಲ, ಅದು ದೇವರು ಕೊಟ್ಟದ್ದು ಎಂಬುದಾಗಿ. ಎಲ್ಲವನ್ನ ನಿಮಗೆ ಒದಗಿಸಿಕೊಟ್ಟಿದ್ದೇನೆ, ಎಲ್ಲವೂ ನೆರವೇರಿಸಲ್ಪಟ್ಟಿದೆ ಎಂಬುದಾಗಿ 45ನೇ ವಚನದಲ್ಲಿ ಹೇಳ್ತಾನೆ. ಆತನು ಇಸ್ರಾಯೇಲರಿಗೆ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದೂ ತಪ್ಪಿ ಹೋಗಲಿಲ್ಲ, ಎಲ್ಲ ನೆರವೇರಿದವು. ಸೊ ಏನೇನು ಸ್ವಾಮಿ ವಾಗ್ದಾನ ಮಾಡಿದ್ದಾನೆ ಅಂದರೆ, ದೇವರು ಮಾತಿಗೆ ತಪ್ಪುವನಲ್ಲ. ಆತನು ತಾನು ಏನು ಹೇಳಿದ್ದಾನೆ ಆದಾಮನಿಂದ ಇಲ್ಲಿಯ ತನಕ ನಾವು ಗಮನಿಸುವಾಗ ದೇವರ ವಾಗ್ದಾನಗಳು ಯಾವತ್ತೂ ತಪ್ಪಿಲ್ಲ. ಕಾರಣ ಇಷ್ಟೇ, ಮಲಾಕಿ 3ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳುವಾಗೆ, ನಾನು ದೇವರು ಬದಲಾಗೋದಿಲ್ಲ, ನನ್ನಲ್ಲಿ ಮಾರ್ಪಾಟಿಲ್ಲ, ನನ್ನ ಮಾತುಗಳು ಬದಲಾಗೋದಿಲ್ಲ. ಹಾಗಿರುವಲ್ಲಿ ಆತನ ವಾಗ್ದಾನಗಳು ಬದಲಾಗಿಲ್ಲ. ಇಸ್ರಾಯೇಲರು ತಿಳ್ಕೊಳ್ಬೇಕಾದಂಥ ವಿಷಯವನ್ನು ಪೌಲನು ಪ್ರಸ್ತಾಪ ಮಾಡಿ ಎಫೆಸದವರಿಗೆ 2ನೇ ಅಧ್ಯಾಯ 8 ಮತ್ತು 9ನೇ ವಚನದಲ್ಲಿ ಹೇಳುವಂತನಾಗಿದ್ದಾನೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ನಿಮಗೆ ಸಿಕ್ಕಿರ್ತಕ್ಕಂಥ ಜಯ, ನಿಮ್ಗೆ ಸಿಕ್ಕಿರ್ತಕ್ಕಂಥ ವರ, ನಿಮ್ಗೆ ಸಿಕ್ಕಿರ್ತಕ್ಕಂಥ ಅನುಕೂಲತೆ, ಸೌಲಭ್ಯಗಳು, ಸ್ಥಳಗಳು ಎಲ್ಲವೂ ಸಹ ಇದು ದೇವರು ಕೊಟ್ಟದ್ದು ಎಂಬುದನ್ನು ನೀವು ತಿಳ್ಕೊಳ್ಬೇಕು. ಎಷ್ಟೋ ಸಾರಿ ನಾವು ನಾವೇ ಹೆಚ್ಚಿಸ್ಕೊಳ್ತೇವೆ. ನಾನು ಮಾಡಿದ್ದು ನನ್ನಿಂದಾಯಿತು, ನಾನು ಇಷ್ಟು ವರ್ಷ ಕೆಲಸ ಮಾಡಿದೆ, ನನ್ನ ತಲಾಂತಿಂದಾಯಿತು. ಇದ್ಯಾವುದು ನಮ್ಮಿಂದ ಆಗಲ್ಲ. ಯೆಹೋವನ ಕರುಣೆ ಇಲ್ಲದಿದ್ದರೆ, ಯೆಹೋವನ ಸಹಾಯವಿಲ್ಲದಿದ್ದರೆ, ಕೀರ್ತನೆಗಳು 97ನೇ ಅಧ್ಯಾಯ 14ನೇ ವಚನ ಹೇಳ್ತಕ್ಕಂಥದ್ದು, ಯೆಹೋವನ ಸಹಾಯವಿಲ್ಲದಿದ್ದರೆ ಇಷ್ಟರಲ್ಲಿಯೇ ನಾವು ಸಮಾಧಿಯನ್ನು ಸೇರ್ತಾ ಇದ್ದವು. ಸೊ ದೇವರ ಕೃಪೆ ಇಲ್ಲದಿದ್ದರೆ ಐಗುಪ್ತ ದೇಶದವರು ಇಸ್ರೇಲನ್ನು ಬಿಡಲಿಕ್ಕೆ ಆಗ್ತಿರ್ಲಿಲ್ಲ, ಇಸ್ರೇಲರು ಕಾನಾನ್ ದೇಶಕ್ಕೆ ಹೋಗ್ಲಿಕ್ಕೂ ಸಾಧ್ಯವಾಗ್ತಿರ್ಲಿಲ್ಲ, ಮೋಶೆ ನಾಯಕನಾಗಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಎಲ್ಲ ನಿನ್ನ ಕೃಪೆಯೇ ನನಗೆ, ಎಲ್ಲ ನಿನ್ನ ಕೃಪೆಯೇ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ, ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ಹೇಳಿ ಪಾಸ್ಟರ್ ರಾಜದಾಸ್. ನಾವು ಕಾಳಜಿ ವಹಿಸಬೇಕನ್ನೋದು ಒಂದು ಗುರುತಿದೆ. ಇಲ್ಲಿ ಇದುವರೆಗೆ ನಾವು ಯೆಹೋಶುವನ ಪುಸ್ತಕದಲ್ಲಿ ಇಸ್ರೇಲರ ಚರಿತ್ರೆಯನ್ನು ಓದಿದ್ದೇವೆ. ದೇವರು ಮಾಡಿದ ವಾಗ್ದಾನವನ್ನು ಅವರ ಜೀವಿತದಲ್ಲಿ ನೆರವೇರಿಸಿದ್ದಾನೆ. ಅದನ್ನು ಅವರು ಹೊಂದಬೇಕಾದ್ರೆ ಅದಕ್ಕೆ ಮೂಲವಾದಂಥ ಅಂಶ ಯಾವುದು ಎಂಬುದಾಗಿ ತಿಳ್ಕೊಳ್ಬೇಕಾಗಿದೆ. ಆ ಅಂಶ ಯಾವುದಂತ ಹೇಳಿದ್ರೆ, ಅವರು ಸ್ವಾಸ್ಥ್ಯವನ್ನು ಹೊಂದಬೇಕಾದ್ರೆ, ಕಾನಾನ್ ದೇಶ ಸೇರಬೇಕಾದ್ರೆ ಪ್ರಾಮುಖ್ಯದ ಅಂಶ ಗುರುತು ಯಾವುದಂತ ಹೇಳಿದ್ರೆ ವಿಧೇಯತೆ. ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗದೇ ಇದ್ದರೆ ಅವ್ರು ಕಾನಾನ್ ದೇಶ ಸೇರೋಕ್ಕಾಗಲಿಲ್ಲ. ಯಾವ ಕಾರಣಕ್ಕಾಗಿ ಅವರು ಹಳೆ ಪೀಳಿಗೆಯವರು ನಾಶ ಆದರು, ಅವಿಧೇಯರಾದರು, ಪ್ರತಿಭಟಿಸಿದ್ರು, ಗುಣಗುಟ್ಟಿದ್ರು, ಯಾರೂ ಕಾನಾನ್ ದೇಶ ಸೇರಲಿ, ಎಲ್ಲರೂ ನಾಶ ಆದರು. ಬರೀ ಕಾಲೇಬ್ ಮತ್ತು ಯೆಹೋಶುವ ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದರು, ಸಕಾರಾತ್ಮಕವಾಗಿದ್ದರು, ದೇವರಿಗೆ ಬದ್ಧರಾಗಿದ್ದರು. ಅದಕ್ಕೆ ಅವರು ಆ ಕಾನಾನ್ ದೇಶ ಸೇರ್ಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಪ್ರಾಮುಖ್ಯವಾದ ಅಂಶ ಈಗಲೂ ಅಷ್ಟೇ. ಇವತ್ತು ನಾವು ವಿಧೇಯರಾಗಿ ಜೀವಿಸ್ಬೋದು, ಅವಿಧೇಯರಾಗಿ ಸಾಯ್ಬೋದು. ಈಗ ಯಾವ ರೀತಿ ಈ ಮಹಾ ಹೋರಾಟದಲ್ಲಿ, ಈ ಪ್ರಯಾಣದಲ್ಲಿ ಅನೇಕ ವೈರಿಗಳನ್ನು ಅವ್ರು ಎದುರಿಸಬೇಕಾಯಿತು. ಆದರೆ ಆ ವೈರಿಗಳನ್ನು ಎದುರಿಸಲಿಕ್ಕೆ ಯಾರು ಕೊಟ್ಟರು ಬಲ? ದೇವ್ರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಇವರು ಇಸ್ರೇಲ್ ಜನರು ಒಬ್ಬ ವ್ಯಕ್ತಿ 1000 ಜನರನ್ನು ಹೊಡಿಸುವಂಥ ಶಕ್ತಿಯನ್ನು ಸ್ವಾಮಿ ಕೊಟ್ಟನಂತೆ. ಸೊ ಸ್ವಾಮಿನೇ ಅವ್ರ ಪರವಾಗಿ ಹೋರಾಡ್ದ, ಆ ಭಯವನ್ನು ಅವ್ರು ಲುಟ್ಟಿಸ್ದ ವೈರಿಗಳಲ್ಲಿ, ಅದರಿಂದ ಅವ್ರಿಗೆ ಜಯ ಸಿಕ್ತು. ಇವತ್ತು ನಾವು ಸಹ ಈ ಮಹಾ ಹೋರಾಟದಲ್ಲಿ ಇದ್ದೇವೆ.
ಈ ಮಹಾ ಹೋರಾಟದಲ್ಲಿ ನಾವು ಅಂಧಕಾರ ಶಕ್ತಿಗಳ ಸಂಗಡ ಹೋರಾಡ್ತಾ ಇದ್ದೇವೆ. ಇದು ಆತ್ಮಿಕ ಹೋರಾಟ. ನಾವು ಸಹ ಪ್ರಯಾಣ ಮಾಡ್ತಾ ಇದ್ದೇವೆ. ನಾವು ಯಾತ್ರಿಕರಾಗಿದ್ದೇವೆ, ಪ್ರಯಾಣ ಪರಲೋಕಕ್ಕೆ ಹೋಗ್ತಾ ಇದ್ದೀವಿ. ಈ ಪರಲೋಕದ ವಾಗ್ದಾನ ನೆರವೇರಬೇಕಾದ್ರೆ ನಾವು ಸಹ ಅದೇ ರೀತಿ ವಿಧೇಯರಾಗಿದ್ದರೆ ಮಾತ್ರ ಹೊಂದಲಿಕ್ಕೆ ಸಾಧ್ಯ. ದೇವರ ಆಜ್ಞೆಗಳು ಬದ್ಧವಾಗಿರಬೇಕಾಗಿದೆ. ಇವತ್ತು ಅನೇಕ ಬೋಧಕರು ಭಾಳ ವಿಷಾದಕರ. ಅವ್ರು ಹೇಳ್ತಾರೆ ಆಜ್ಞೆಗಳೆಲ್ಲ ರದ್ದಾಗಿದೆ, ನಾವೆಲ್ಲ ಕೃಪೆಗೆ ಪಾತ್ರ. ಹೌದು, ಕೃಪೆಗೆ ಪಾತ್ರರಾಗಿದ್ದೇವೆ, ಕೃಪೆ ಇಲ್ಲ ಅಂತಲ್ಲ. ಕೃಪೆಗೆ ಪಾತ್ರರಾದವರು ದೇವರ ವಾಕ್ಯಕ್ಕೆ ವಿಧೇಯರಾಗಿರ್ಬೇಕು. ಶಿಲ್ಬೆ ಮೇಲೆ ಜಡಿದು ಬಿಟ್ಟಿದ್ದಾರೆ. ಅನೇಕ ಸಾರಿ ಅನೇಕ ಬೋಧಕರು ಹೇಳೋದನ್ನು ಕೇಳಿದೆ. ಮೊನ್ನೆ ನಾನು ಪ್ರಯಾಣ ಮಾಡುವಾಗ ಬೀದರಿಂದ ಒಬ್ಬ ಬೋಧಕ ಸಿಕ್ಕಿ ಮಾತಾಡ್ಲಿಕ್ಕೆ ಶುರು ಮಾಡೋದು 1:30 ತನಕ ರಾತ್ರಿ. ಎಷ್ಟೇ ಹೇಳಿದ್ರು ಒಪ್ಕೊಳ್ತಾ ಇಲ್ಲ. ನೀವು ಮೋಸಗಾರರು, ನೀವು ಸುಳ್ಳು ಹೇಳ್ತೀರಾ, ನಿಮ್ಮ ಪ್ರವಾದಿನಿ ಸುಳ್ಳು ಪ್ರವಾದಿನಿ ಅಂತೆಲ್ಲ. ನಾನು ಹೇಳಿದೆ, ನಾವು ಕೃಪೆಯಿಂದ ರಕ್ಷಣೆ ಹೊಂದಿದ್ದೇವೆ. ಆದರೆ ಯೇಸು ಸ್ವಾಮಿ ನಮಗೆ ಶಿಲ್ಬೆ ಮೇಲೆ ತನ್ನ ಆಜ್ಞೆಯನ್ನು ಜಡಿಲಿಲ್ಲ, ನಿಮ್ಮ ಪಾಪಗಳನ್ನು ಜಡಿದಿದ್ದಾನೆ. ಆ ಪಾಪವನ್ನು ಜಡಿದ ಉದ್ದೇಶ ಅಂತ ಹೇಳಿದ್ರೆ ನಾವು ಆಜ್ಞೆಗೆ ವಿಧೇಯರಾಗಿರ್ಬೇಕು. ಬಹುಶಃ ಆಜ್ಞೆಗಳು ಜಡಿದಿದ್ರೆ ನಾವು ಆಜ್ಞೆಗಳನ್ನ ಪಾಲಿಸೋದು ಅವಶ್ಯಕತೆ ಇರಲಿಲ್ಲ. ಸ್ವಾಮಿ ನಮಗೆ ಪರವಾನು ಕೊಡಲಿಲ್ಲ, ಲೈಸೆನ್ಸ್ ಕೊಡಲಿಲ್ಲ ಪಾಪ ಮಾಡಲಿಕ್ಕೆ. ಹೋಗಿ ಇನ್ನು ಮುಂದೆ ಪಾಪ ಮಾಡಬೇಡಿ ಅಂತ ಹೇಳಿದ್ದಾನೆ ಅಂತ ಹೇಳಿ. ಸೊ ಗುರುತು ಏನಂತ ಹೇಳಿದ್ರೆ, ಭಾಳ ಕಾಳಜಿ ವಹಿಸ್ಬೇಕಂತ ಗುರುತು ಏನಂತ ಹೇಳಿದ್ರೆ, ನೀವು ಎಲ್ಲರೂ ದೇವರ ವಾಕ್ಯಕ್ಕೆ ಆಜ್ಞೆಗಳಿಗೆ ವಿಧೇಯರಾಗಿರಬೇಕು. ಈ ಹೋರಾಟ ನಡೀತಾ ಇದೆ. ಎಫೆಸರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಪೌಲ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದ ಸಂಗಡ ಅಲ್ಲ, ಅಂಧಕಾರ ಶಕ್ತಿಗಳ ಸಂಗಡ ಹೋರಾಡ್ತಾ ಇದ್ದಾವೆ. ಈ ಹೋರಾಟದಲ್ಲಿ ದೇವ್ರನ್ನ ನಾವು ಸ್ವಾಮಿ ನಮ್ಮ ಪರವಾಗಿರಬೇಕಾದ್ರೆ ಆತನ ವಾಕ್ಯಕ್ಕೆ ವಿಧೇಯರಿದ್ದಾಗ ಮಾತ್ರ ಸ್ವಾಮಿ ಪರವಾಗಿರ್ತಾನೆ, ನಮಗೆ ಜಯ ಕೊಡ್ತಾನೆ. ಹೇಗೆ ಇಸ್ರಾಯೇಲರಿಗೆ ಜಯ ಕೊಟ್ಟು ವಾಗ್ದಾನ ದೇಶಕ್ಕೆ ನಡೆಸ್ತಾ, ಅದೇ ರೀತಿ ನಮ್ಮನ್ನು ಸಹ ಸ್ವಾಮಿ ಆ ವಾಗ್ದಾನ ದೇಶಕ್ಕೆ ನಡೆಸ್ತಾನೆ, ವಿಧೇಯರಾಗಿದ್ದಾಗ ಮಾತ್ರ. ಮುಂದೆ ಹೋಗೋಣ. ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಪಾಸ್ಟರ್ ಮುತ್ತು ಮ್ಯಾಥ್ಯೂ ಹೇಳಿ. ಈ ಯೆಹೋಶುವನ ಪುಸ್ತಕ 23ನೇ ಅಧ್ಯಾಯದಲ್ಲಿ ಇವರು ಭೂಭಾಗವನ್ನು ಆಕ್ರಮಿಸಿಕೊಂಡ ನಂತರ, ಇಸ್ರಾಯೇಲರೆಲ್ಲರೂ ಕೂಡ ಭೂಭಾಗವನ್ನು ಆಕ್ರಮಿಸಿಕೊಂಡ ನಂತರ ಯೆಹೋಶುವನು ಕೆಲವು ಬಿರುಸು ನುಡಿಗಳನ್ನು ಮಾತನಾಡ್ತಾನೆ. ಯಾಕೆ ಬಿರುಸು ನುಡಿಗಳು ಎಂಬುದಾಗಿ ನೋಡುವಾಗ, ಕನ್ಯಾನರು ಇನ್ನೂ ಅಲ್ಲಿದ್ದರು. ಅವರಲ್ಲಿರುವಂತಹ ಹೆಣ್ಣು ಮಕ್ಕಳನ್ನು ಒಂದು ವೇಳೆ ಇವರು ಮದುವೆ ಮಾಡಿಕೊಂಡಾರು, ಇಲ್ಲವಾದರೆ ಅವರ ಒಂದು ತಪ್ಪುಗಳನ್ನು ಇವರು ಕೂಡ ಮಾಡಿಯಾರು ಎಂಬುದಾಗಿ ಯೆಹೋಶುವನು ನೆನೆದು ಕೆಲವು ಬಿರುಸು ನುಡಿಗಳನ್ನು ನುಡಿತಾನೆ. ಯಾವ ರೀತಿ ಎಂಬುದಾಗಿ ನಾವು ಓದೋಣ. ಯೆಹೋಶುವನ ಪುಸ್ತಕ 23ನೇ ಅಧ್ಯಾಯ, ನಾನು 6ರಿಂದ 8 ವಾಕ್ಯಗಳನ್ನು ಓದ್ತಿದ್ದೇನೆ. ಮೋಶೆಯ ಧರ್ಮಶಾಸ್ತ್ರ ವಿಧಿಗಳನ್ನೆಲ್ಲ ಸ್ಥಿರಚಿತ್ತದಿಂದ ಕೈಗೊಳ್ಳಿರಿ, ಎಡಕ್ಕಾದರೂ ಬಲಕ್ಕಾದರೂ ಓರೆಯಾಗಬೇಡಿರಿ. ಉಳಿದಿರುವ ಈ ಜನಾಂಗಗಳ ಜೊತೆಯಲ್ಲಿ ಸೇರಿಕೊಳ್ಳಬೇಡಿರಿ. ಅವರ ದೇವತೆಗಳ ಹೆಸರು ಹೇಳಿ ಆರಾಧಿಸಲು ಪ್ರಮಾಣ ಮಾಡಲು ಬಾರದು, ಅವುಗಳಿಗೆ ಅಡ್ಡಬಿದ್ದು ಸೇವಿಸಲೂ ಬಾರದು. ಈವರೆಗೆ ಹೇಗೋ ಹಾಗೆಯೇ ಇನ್ನು ಮುಂದಕ್ಕೂ ನಿಮ್ಮ ದೇವರಾದ ಯೆಹೋವನನ್ನೇ ಹೊಂದಿಕೊಂಡಿರ್ರಿ. ಇಲ್ಲಿ ದೇವರು ಯೆಹೋಶುವನ ಮುಖಾಂತರ ಇಸ್ರಾಯೇಲರ ಜನಸಮೂಹದ ಒಟ್ಟಿಗೆ ಮಾತನಾಡ್ತಾ ಇದ್ದಾನೆ. ನೀವು ಈ ಅನ್ಯ ದೇವತೆಗಳ ಕಡೆಗೆ ತಿರುಗಬಾರದು, ಅವಕ್ಕೆ ನೀವು ನಮಸ್ಕಾರ ಮಾಡಬಾರದು, ಅವುಗಳನ್ನು ನೀವು ಸೇವಿಸಬಾರದು ಎಂಬುದಾಗಿ ಎಚ್ಚರಿಸ್ತಾ ಇದ್ದಾನೆ. ಇಲ್ಲಿ ನಾವು ನೋಡುವಾಗ ದೇವರು ಕನಾನ್ಯರನ್ನು ನಾಶ ಮಾಡುವುದರಲ್ಲಿ ದೇವರು ಸಂತೋಷ ಪಡುವನಲ್ಲ ಎಂಬುದಾಗಿ ನಾವು ಕಳೆದ ಪಾಠಗಳಲ್ಲಿ ಕಲಿತಿದ್ದೇವೆ. ಇಲ್ಲಿ ದೇವರು ಆ ಕನಾನ್ಯಲ್ಲಿದ್ದಂತಹ ಒಂದು ಪದ್ಧತಿಗಳಿಗೆ ಇಸ್ರಾಯೇಲರು ಹೋಗಬಾರದು ಎಂಬಂತಹ ಒಂದೇ ಉದ್ದೇಶದಿಂದ ಈ ಮಾತುಗಳನ್ನು ಮುಂಚಿತವಾಗಿ ತಿಳಿಸ್ತಾ ಇದ್ದಾನೆ. ನೋಡಿ, ಅನ್ಯರ ಜೊತೆ ಇಜ್ಜೋಳಾಗಬಾರದು ಎಂಬುದಾಗಿ ಸತ್ಯವಾಕ್ಯ ನಮ್ಗೆ ಹೇಳುತ್ತೆ. ಅದನ್ನೇ ಇಲ್ಲಿ ಯೆಹೋಶುವನು ಏನು ಮಾಡ್ತಿದ್ದಾನಪ್ಪ ಅಂತಂದರೆ ಇಸ್ರಾಯೇಲರಿಗೆ ಬೋಧನೆ ಮಾಡ್ತಾ ಇದ್ದಾನೆ. ವಿಶೇಷವಾಗಿ ನಾವು ನೋಡೋದಾದರೆ ಈ ಕನಾನ್ಯರಲ್ಲಿದ್ದಂತಹ ಒಂದು ಅಭ್ಯಾಸ ಏನಪ್ಪ ಅಂತಂದರೆ, ಅವರು ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತ ಹೇಳುವಾಗ, ಶುಭಾಶಯಗಳನ್ನು ತಿಳಿಸುವಾಗ ಆ ಅನ್ಯ ದೇವತೆಗಳನ್ನು ಹೆಸರು ಎತ್ತಿ ಅವರು ಏನು ಮಾಡ್ತಿದ್ರಪ್ಪ ಅಂತಂದರೆ ಶುಭಾಶಯಗಳನ್ನು ಕೋರ್ತಿದ್ರಂತೆ. ಇಂತಹ ಅಭ್ಯಾಸಗಳು ಇಸ್ರಾಯೇಲರೇ, ನೀವು ಪವಿತ್ರವಾದಂತಹ ಜನಾಂಗ, ನಿಮ್ಮಲ್ಲಿ ಅಂತಹ ಮಾತುಗಳು ಕೇಳಿ ಬರಬಾರದು ಎಂಬುದಾಗಿ ಯೆಹೋಶುವನು ಏನು ಮಾಡ್ತಾನಪ್ಪ ಅಂತಂದರೆ ಎಚ್ಚರಿಸುತ್ತಾನೆ ನಾವು ನೋಡ್ತಿದ್ದೇವೆ. ಆದ್ದರಿಂದ ಇವಾಗ ಸೊಲೊಮೋನನು ಕೂಡ ನಾವು ನೋಡುವಾಗ ಈ ಅನ್ಯ ದೇವತೆಗಳನ್ನು ಪೂಜಿಸುವ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡ ನಂತರ ತನ್ನ ಮನಸ್ಸು ವಿಗ್ರಹಗಳ ಕಡೆಗೆ ತಿರುಗಿತು ಎಂಬುದಾಗಿ ನಮಗೆ ಕಾಣುತ್ತೆ ಸತ್ಯವಾಕ್ಯದಲ್ಲಿ. ಆದ್ದರಿಂದ ನಾವು ಆ ರೀತಿ ಇರಬಾರದು ಎಂಬುದಾಗಿ ಈ ಒಂದು ಮಾತಿನ ಮುಖಾಂತರ ನಾವು ಕಲಿಯಬಹುದಾಗಿದೆ. 2ನೇ ಕೊರಿಂಥ 6ನೇ ಅಧ್ಯಾಯ 14ರಿಂದ ಕೆಲವು ವಾಕ್ಯಗಳಲ್ಲಿ ಪೌಲನು ಈ ರೀತಿ ಹೇಳ್ತಾನೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋರಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು?
ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ಆದ್ದರಿಂದ ನಾವು ಈ ಅಂತ್ಯಕಾಲದ ಸಭೆಯಾಗಿರುವಂತಹ ನಾವು ಈ ಅನ್ಯರ ಜೊತೆ ಇಜ್ಜೋಡಾಗಬಾರದು. ನಮ್ಮ ಹೆಣ್ಣು ಮಕ್ಕಳನ್ನು ಅವ್ರಿಗೆ ಕೊಡೋದು, ಅವರ ಹೆಣ್ಣು ಮಕ್ಕಳನ್ನು ನಾವು ಮಾಡಿಕೊಳ್ಳೋದು ಪಾಪ. ಯಾಕೆ ಅಂತಂದರೆ ಈ ಬೆಳಕಿಗೂ ಕತ್ತಲಿಗೂ ಏನು ಒಡನಾಟ ಎಂಬುದಾಗಿ ಇಲ್ಲಿ ಪೌಲನು ಪ್ರಶ್ನೆಯನ್ನು ಹಾಕುವಂಥದ್ದಾಗಿದ್ದಾನೆ. ಅನ್ಯರ ಜೊತೆ ಇಜ್ಜೋಡರಾಗಬೇಡಿ ಎಂಬತಕ್ಕಂಥ ವಿಷಯವನ್ನು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಆಮೇಲೆ ಅವರು ಮಾಡಿದಂಥ ತಪ್ಪುಗಳು, ಅವರ ದೇವರುಗಳ ಹೆಸರನ್ನು ಇಟ್ಟು ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ನಾವು ಇದನ್ನು ಮಾಡ್ತೇವೆ. ನಾವು ನಮ್ಮ ಸ್ನೇಹಿತರಿರ್ಬೋದು, ನಮ್ಮ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರವರ ಹಬ್ಬದಲ್ಲಿ ಈ ರೀತಿಯಾಗಿ ನಾವು ಮಾತಾಡ್ತೇವೆ. ಸತ್ಯವೇದದಲ್ಲಿ ಈ ರೀತಿ ಮಾತಾಡಬಾರದು ಎಂಬತಕ್ಕಂಥ ವಿಷಯವನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಎಲ್ಲೆಗಳು, ನಮ್ಮ ಒಂದು ಬೌಂಡ್ರಿಗಳು ಯಾವ ರೀತಿ ಇರಬೇಕು, ನಾವು ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಶುಭಾಶಯವನ್ನು ಕೂಡ ತಿಳಿಸ್ಬೇಕು ಎಂಬತಕ್ಕಂಥ ವಿಷಯವನ್ನು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ, ನಮ್ಮ ಪುಸ್ತಕವನ್ನು, ಯೆಹೋಶುವ ಎಂಬತಕ್ಕಂಥ ಈ ಪುಸ್ತಕವನ್ನು ಇನ್ನು ಆಳಕ್ಕೆ ಹೋಗಿ ನಾವು ಕಲಿಯೋಣ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ, ಪಾಸ್ಟರ್ ಪ್ರಸನ್ನ ಕುಮಾರ್, ನಾನು ಪಾಸ್ಟರ್ ರಾಜದಾಸ್ಗೆ ಹೋಗೋಕ್ಕಿಂತ ಮುಂಚಿತವಾಗಿ ದೇವರ ಕೋಪ ಅಂತ ನಾವು ಹಳೆಯ ಒಡಂಬಡಿಕೆಯಲ್ಲಿ ಬಹಳಷ್ಟು ಸರಿ ಕೇಳಿದ್ದೇವೆ. ಆದರೂ ಹಳೆಯ ಒಡಂಬಡಿಕೆಯ ಜನರು ಈ ದೇವರ ಕೋಪವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತ ನನಗನ್ಸುತ್ತೆ. ನಿಮ್ಮ ಒಂದು ಅಭಿಪ್ರಾಯ? ಅವರು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಅಂದ ಕಾರಣಕ್ಕೆ ಶಿಕ್ಷೆಗೊಳಗಾದರು. ದೇವರ ಕೋಪನ ನಾವು ಹೋಲಿ ಹ್ಯಾಂಗರ್ ಎಂಬುದಾಗಿ ಹೇಳ್ತೇವೆ. ಅದು ಪವಿತ್ರವಾದಂಥ ಒಂದು ಕೋಪ. ಅವ್ರ ಕೋಪ ತಿದ್ದಲಿಕ್ಕೋಸ್ಕರ, ಅದು ಶಿಕ್ಷೆನೇ ಆಗಿರ್ಬೋದು, ನಾಶನೇ ಆಗಿರ್ಬೋದು, ಸಂಪೂರ್ಣವಾಗಿ ನಮ್ಮನ್ನು ಧ್ವಂಸ ಮಾಡ್ಬೋದು. ಆದರೆ ದೇವರು ನಮ್ಮನ್ನು ಪ್ರೀತಿಸಿದ್ದರಿಂದ ಆ ಕೋಪವನ್ನು ನಮ್ಮ ಮೇಲೆ ತೀರಿಸ್ತಾರೆ. ಯಾಕೆ ಕೋಪದ ಮೂಲಕವಾಗಾದರೂ ನಾವು ಆತನ ಬಳಿಗೆ ಬರಲಿ ಎಂಬುದಾಗಿ. ವಂಡರ್ಫುಲ್. ಪಾಸ್ಟರ್ ರಾಜದಾಸ್, ಮುಂದುವರಿಸಿ. ದೇವರ ರೌದ್ರ, ಕರ್ತನ ರೌದ್ರವು ಯಾರ ಮೇಲೆ ಬೀಳುತ್ತೆ ಎಂಬುದಾಗಿ ಹಾದಿಯಿಂದ ಹೋದುವಾಗ ಆತನಿಗೆ ತಿರುಗಿ ಬಿದ್ದವ್ರ ಮೇಲೆ, ಆತನಿಗೆ ಅವಿಧೇಯರಾದವ್ರ ಮೇಲೆ, ಇದು ಭಾಳ ಪ್ರಾಮುಖ್ಯದ ಅಂಶ. ಅನೇಕರು ಮರ್ತು ಬಿಡ್ತಾರೆ. ದೇವ್ರ ಕೋಪ ಇಲ್ಲ, ದೇವ್ರ ಕೋಪ ಅಲ್ಲ, ದೇವ್ರ ಪ್ರೀತಿ ಸ್ವರೂಪಿ, ಯಾವತ್ತೂ ಕೋಪಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಆದರೆ ದೇವ್ರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಹಾದಿಯಿಂದ ಹೋಗ್ತೇವೆ, ದೇವರ ರೌದ್ರ ಯಾವಾಗಲೂ ಆತನಿಗೆ ವಿರುದ್ಧವಾಗಿ ಪ್ರತಿಭಟಿಸುವ ಮೇಲೆ ಬಿತ್ತು. ಆ ವಿಗ್ರಹ ಆರಾಧಕರ ಮೇಲೆ ದೇವರ ರೌದ್ರ ಇತ್ತು. ಅದೇ ವಿಗ್ರಹ ಆರಾಧನೆ ಹಂತದಲ್ಲಿ ಒಂದು ಅಂತಿಮ ಚಿಹ್ನೆ ಆಗುತ್ತೆ, ಗುರುತಾಗುತ್ತೆ ಎಂಬುದಾಗಿ ನಾವು ಓದ್ತೇವೆ. ಯೆಹೋಶುವ 23ನೇ ಅಧ್ಯಾಯ 15-16 ಓದ್ತೇವೆ. ನಿಮ್ಮ ದೇವರಾದ ಯೆಹೋವನು ತನ್ನ ವಾಗ್ದಾನಕ್ಕನುಸಾರವಾಗಿ ಹೀಗೆ ನಿಮಗೆ ಎಲ್ಲ ಥರದ ಮೇಲನ್ನು ಅನುಗ್ರಹಿಸಿದಂತೆಯೇ ನಿಮ್ಮ ಮೇಲೆ ಸಕಲ ವಿಧವಾದ ಕೇಡುಗಳನ್ನು ಬರಮಾಡಿ ತಾನು ಕೊಟ್ಟಿರುವ ಉತ್ತಮ ದೇಶದ ನಿಮ್ಮನ್ನು ತೆಗೆದು ನಾಶ ಮಾಡಿ ಬಿಡುವನು. ನೀವು ದೇವರಾದ ಯೆಹೋವನ ನಿಬಂಧನೆಯನ್ನು ಮೀರಿ ಅನ್ಯ ದೇವತೆಗಳಿಗೆ ಅಡ್ಡಬಿದ್ದು ಸೇವಿಸಿದರೆ ಯೆಹೋವನ ಕೋಪಾಗ್ನಿಯು ನಿಮ್ಮ ಮೇಲೆ ಹುರಿಯುವುದು ಮತ್ತು ಆತನು ಕೊಟ್ಟ ಒಳ್ಳೆಯ ದೇಶದಿಂದ ನೀವು ತೆಗೆದು ಹಾಕಲ್ಪಟ್ಟು ಬೇಗನೆ ನಾಶವಾದಿರಿ. ದೇವರು ಒಳ್ಳೆಯದು ಮಾಡಿದ್ದಾನೆ. ಯಾಕೆ? ಅವರು ದೇವ್ರ ಬಗ್ಗೆ ವಿಧೇಯರಾದರು, ಆತನಿಗೆ ಒಳಪಟ್ಟರು. ಅದಕ್ಕೆ ದೇವರು ಅವ್ರಿಗೆ ವಾಗ್ದಾತ ದೇಶವನ್ನು ಅನುಗ್ರಹಿಸಿತು. ಅನೇಕ ಸಾರಿ ನಮಗೆ ಆಶೀರ್ವಾದ ಸಿಗೋ ತನಕ ಒಂದು ರೀತಿ ಇರ್ತೀವಿ, ಸಿಕ್ಕಿದ ಮೇಲೆ ನಾವು ಬಣ್ಣ ಬದಲು ಮಾಡಿಬಿಡ್ತೀವಿ. ಇಸ್ರೇಲರು ಹಾಗೆ ಆದರು. ಸ್ವಾಮಿ ಮಾಡೋ ವಾಗ್ದಾನ ದೇಶದ ತನಕ ಅವರು ಭಾಳ ವಿಧೇಯರಾಗಿ ನಡೆದರು. ವಾಗ್ದಾತ ದೇಶಕ್ಕೆ ಹೋದ್ಮೇಲೆ, ಉಂಡು ತೃಪ್ತರಾದ ಮೇಲೆ ದೇವ್ರ ವಿರುದ್ಧವಾಗಿ ತಿರುಗಿ ಬಿದ್ದರು, ಅನ್ಯ ದೇವತೆಗಳನ್ನು ಅವಲಂಬಿಸಿದ್ರು. ಅದಕ್ಕೆ ದೇವ್ರ ಕೋಪ ಅವ್ರ ಮೇಲೆ ಬಂತು. ಆ ಶಾಪವನ್ನು ಕಳ್ಕೊಂಡ್ರು, ಆ ಶಾಪ ಹೊಂದಿದ್ರು, ಆಶೀರ್ವಾದ ಕಳ್ಕೊಂಡ್ರು. ಏನು ಆಶೀರ್ವಾದ? ಆ ವಾಗ್ದಾತ ದೇಶದಿಂದ ಅವರು ಕೈದಿಗಳಾಗಿ ಅಸೀರಿಯಕ್ಕೆ, ಬಾಬಿಲೋನ್ಗೆ ಕೈದಿಗಳಾಗಿ ಒಯ್ಯಲ್ಪಟ್ಟರು. ಇದು ಪಾಪದ ಸಂಬಳ ಅಂತ ಕಾಣ್ತಾರೆ. ಶಿಕ್ಷೆ ಅನುಭವಿಸಿದ್ರು. ಅದೇ ರೀತಿ ಕೊನೆಯಲ್ಲೂ ಸಹ ನಾವು ಇದೇ ಪರಿಸ್ಥಿತಿಯನ್ನು ಅನುಭವಿಸ್ತೀವಿ. ವಾಗ್ದಾನ ದೇಶಕ್ಕೆ ಸ್ವಾಮಿ ಸೇರಿಸ್ತೀನಿ ಅಂತ ಹೇಳಿದ್ದಾನೆ, ಆದರೆ ದೇವರ ರೌದ್ರನ ಮೇಲೆ ಬರಬಾರ್ದು ಅಂತ ಹೇಳಿದ್ರೆ ನಾವು ದೇವರಿಗೆ ವಿಧೇಯರಾಗಿರಬೇಕಾಗತ್ತೆ. ಆ 3 ದೂತರ ಸಂದೇಶ, ಮೊದಲನೇ ಸಂದೇಶ ಏನಂತ ಹೇಳಿದ್ರೆ, ನಾವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಬೇಕಾಗಿದೆ ಮತ್ತು ಆತನೇ ಭೂಮಿ ಆಕಾಶನ ಉಂಟು ಮಾಡಿದ ಆತನು ಎಂಬುದಾಗಿ ಆತನನ್ನು ನಾವೇನಬೇಕಾಗಿದೆ? ಆರಾಧಿಸಬೇಕಾಗಿದೆ. ಆರಾಧನೆ ಮಾಡೋದು ಹಾದಿಯಿಂದ ನೋಡ್ತೇವೆ, ಆದಿಕಾಂಡದಿಂದ ಪ್ರಕಟಣೆವರೆಗೆ ಆರಾಧನೆ ಒಬ್ಬರಿಗೇ, ಒಂದೇ ದಿನವೇ, ಒಂದೇ ಆಜ್ಞೆ ಬದಲಾಗಿಲ್ಲ. ಯಾಕಂದರೆ ಪ್ರಶ್ನೆ ಹೇಳ್ದಂಗೆ ನಮ್ಮ ದೇವ್ರು ಬದಲಾಗಲ್ಲ. ದೇವ್ರು ಬದಲಾಗಿದ್ಮೇಲೆ ಆಜ್ಞೆ ಬದಲಾಗಿದೆ. ಆದರೆ ಇವತ್ತು ಆಜ್ಞೆ ಬದಲಾಗಿದೆ, ಏರುಪೇರು ಮಾಡಿದ್ದಾರೆ, ಆರಾಧನೆಯ ದಿನ ಬದಲಾಗಿದೆ. ಇದು ಸೈತಾನನ ತಂತ್ರ ಆಗಿದೆ.
ಇವತ್ತು ನೀವು ದೇವರ ಕೋಪ ನಮ್ಮ ಮೇಲೆ ಬರಬಾರ್ದು ಅಂತ ಹೇಳಿದ್ರೆ, ದೇವರ ಶಾಪ ನಮ್ಮ ಮೇಲೆ ಬರಬಾರ್ದು ಅಂದರೆ ನಾವು ದೇವರಿಗೆ ವಿಧೇಯರಾಗಬೇಕಾಗತ್ತೆ. 1 ಯೋಹಾನ 4ನೇ ಅಧ್ಯಾಯ 8ನೇ ವಚನದಲ್ಲಿ ಗಾಡ್ ಈಸ್ ಲವ್, ದೇವರು ಪ್ರೀತಿ ಸ್ವರೂಪಿ ನಿಜ. ಆದರೆ ಸ್ವಾಮಿ ಹೇಳ್ತಾರೆ, ನೀವು ನನ್ನ ಪ್ರೀತಿ ಮಾಡಿದ್ರೆ ನನ್ನ ಆಜ್ಞೆಗಳೇನಾಗಿರಿ, ವಿಧೇಯರಾಗಿರಿ. ವಂಡರ್ಫುಲ್. ಮುಂದೆ ಹೋಗೋಣ. ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ ದೇವರ ಮೇಲೆ ಆತುಕೊಳ್ಳೋದು ಹೇಳಿ. ದೇವರ ಮೇಲೆ ಆತುಕೊಳ್ಳುವುದ ಕುರಿತಾಗಿ ಯೆಹೋಶುವನು ಈ ಒಂದು ಪುಸ್ತಕದಲ್ಲಿ ಬಹಳ ಸೊಗಸಾಗಿ ತಿಳಿಸುವಂಥವನಾಗಿದ್ದಾನೆ. ವಿಶೇಷವಾಗಿ ನಾವು ಗಮನಿಸಬೇಕು, ದೇವರ ಉಗ್ರತೆಯಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತಂದರೆ ಡೋಂಟ್ಸ್ ಎಂಬುದಾಗಿ ಅಂತಾರೆ ಇಂಗ್ಲೀಷ್ ಭಾಷೆಯಲ್ಲಿ. ಮಾಡದೇ ಇರುವಂತಹ ಕೆಲವು ವಿಚಾರಗಳು, ಅನರ್ಹತ್ಯ ಮಾಡಬಾರ್ದು, ಸುಳ್ಳಾಡಬಾರದು, ಈ ರೀತಿ ಅದನ್ನು ಅನುಸರಿಸುವ ಮುಖಾಂತರ ನಾವು ಉಗ್ರತೆಯಿಂದ ತಪ್ಪಿಸ್ಕೊಳ್ಳೋದಿಲ್ಲ. ಬದಲಾಗಿ ದೇವರನ್ನು ಪ್ರೀತಿಸೋದರ ಮುಖಾಂತರ ನಾವೇನು ಮಾಡ್ತೇವಪ್ಪ ಅಂತಂದರೆ ಆ ಉಗ್ರತೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ವಿಶೇಷವಾಗಿ ನಾವಿಲ್ಲಿ ಗಮನಿಸೋದಾದರೆ ದೇವರನ್ನು ಪ್ರೀತಿಸುವುದು ಎಂಬುದಾಗಿ ನಾವು ನೋಡುವಾಗ, ದೇವರು ಆದಮಳನ್ನು ಉಂಟು ಮಾಡ್ತಾನೆ. ಉಂಟು ಮಾಡಿದ ನಂತರ ಆದಮನ ಏನು ಮಾಡ್ತಾನಪ್ಪ ಅಂತಂದರೆ ಹವ್ವಳನ್ನು ಸೇರ್ತಾಳೆ, ಹವ್ವಳು ಆದಮನನ್ನು ಸೇರ್ತಾಳೆ. ಸೊ ಈ ರೀತಿ ಸೇರುವುದು ಎಂಬುದಾಗಿ, ಕ್ಲಿಂಗ್ ಅಂದರೆ ದೇವರನ್ನು ಸೇರುವುದು, ದೇವರ ಒಟ್ಟಿಗೆ ನಾವು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಳುವುದು ಎಂಬುದಾಗಿ ನಾವಿಲ್ಲಿ ವಿಶೇಷವಾಗಿ ಗಮನಿಸ್ಬೋದು. ವಿಶೇಷವಾಗಿ ರೂತಳು ನಯೋಮಿಯನ್ನು ಏನು ಮಾಡಲ್ಲಪ್ಪ ಅಂತಂದರೆ ತನ್ನ ಊರನ್ನು ಬಿಟ್ಟಳು, ಮೋಯಾಬ್ ದೇಶವನ್ನು ಬಿಟ್ಟು ತನ್ನ ಅತ್ತೆಯನ್ನು ಏನು ಮಾಡಲ್ಲಪ್ಪ ಅಂತಂದರೆ ಸೇರಿದಳು. ಅದೇ ರೀತಿ ನಾವು ಕೂಡ ಅಷ್ಟೇ ಕ್ರಿಸ್ತನನ್ನು ಸೇರಬೇಕು, ಕ್ರಿಸ್ತನೊಟ್ಟಿಗೆ ಪ್ರತಿನಿತ್ಯ ನಮ್ಮ ಸಂಬಂಧವನ್ನು ಬೆಳೆಸ್ಕೊಳ್ಬೇಕು. ಆ ಸಂಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡಲು ನಾವೇನು ಮಾಡಬೇಕಪ್ಪ ಅಂತಂದರೆ ದಿನೇ ದಿನೇ ಶ್ರಮಿಸಬೇಕು ಎಂಬುದಾಗಿ ನಾವಿಲ್ಲಿ ಗಮನಿಸಬೇಕಾಗಿದೆ. 23ನೇ ಅಧ್ಯಾಯ ಯೆಹೋಶುವನ ಪುಸ್ತಕ 11ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ಹೀಗಿರುವುದರಿಂದ ನಿಮ್ಮ ನಿಮ್ಮ ಮನಸ್ಸುಗಳನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಂಡು ನಿಮ್ಮ ದೇವರಾದ ಯೆಹೋವನನ್ನೇ ಪ್ರೀತಿಸಿರಿ. ಯೆಹೋಶುವನು ಹೇಳ್ತಿದ್ದಾನೆ, ನಿಮ್ಮಲ್ಲಿರುವಂತಹ ಪ್ರತಿಯೊಂದು ಭಿನ್ನಾಭಿಪ್ರಾಯಗಳನ್ನು ತೆಗೆದು ನಾವೇನು ಮಾಡಬೇಕಪ್ಪ ಅಂತಂದರೆ ದೇವರನ್ನು ಮಾತ್ರ ಪ್ರೀತಿಸಬೇಕು, ದೇವರನ್ನು ಮಾತ್ರ ಅನುಸರಿಸಬೇಕು, ದೇವರನ್ನು ಮಾತ್ರ ನಾವು ಪ್ರೀತಿ ಮಾಡಬೇಕು ಎಂಬುದಾಗಿ ಇಲ್ಲಿ ಸೊಗಸಾಗಿ ಆತನು ತಿಳಿಸುತ್ತಿರುವಂತನಾಗಿದ್ದಾನೆ. ಆದ್ದರಿಂದ ನಾವು ದೇವರನ್ನು ಪ್ರೀತಿಸಬೇಕು. ಇಲ್ಲಿ ಹೀಬ್ರೂ ಭಾಷೆಯ ಪದ ಅಹಾಬಾ ಎಂಬುದಾಗಿ ತಿಳಿಸಲ್ಪಟ್ಟಿದೆ. ಅಹಾಬಾ ಎಂಬುದಾಗಿ ನೋಡುವಾಗ ಪ್ರೀತಿ ಎಂಬುದಾಗಿ ಅದಕ್ಕೆ ಅರ್ಥವನ್ನು ಕೊಡುವಂಥದ್ದಾಗಿದೆ. ನಾವು ಯಾವ ರೀತಿ ದೇವರನ್ನು ಪ್ರೀತಿಸಬೇಕು ಎಂಬುದಾಗಿ ನಾವು ನೋಡುವಾಗ ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಯೇಸು ಸ್ವಾಮಿಯವರೇ ಹೇಳ್ತಿದ್ದಾರೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನೀವೇನು ಮಾಡ್ತೀರಿ, ನನ್ನ ಆಜ್ಞೆಗಳನ್ನು, ನನ್ನ ಒಂದು ಧರ್ಮಶಾಸ್ತ್ರವನ್ನು ನೀವು ಪಾಲಿಸ್ತೀರಿ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಿದ್ದಾರೆ. ಆದ್ದರಿಂದ ನಾವು ದೇವರನ್ನು ಪ್ರೀತಿ ಮಾಡುವುದಂದರೆ ಆತನ ವಾಕ್ಯದ ಮೇರೆಗೆ ಜೀವಿಸುವಂಥದ್ದಾಗಿದೆ. ನಂಬಿಗಸ್ತ ದೇವರನ್ನು ನಾವು ಆರಾಧನೆ ಮಾಡ್ತೀವಿ. ನಾವು ನಂಬಿಗಸ್ತರಾಗಿದ್ದೀವಾ ಎಂಬತಕ್ಕಂಥ ಪ್ರಶ್ನೆ ಯಾವಾಗಲೂ ನಮ್ಮನ್ನು ಕಾಡಿಸ್ಬೇಕು, ನಮ್ಮನ್ನು ಕೇಳಬೇಕು. ದೇವರು ನಿಮ್ಮೂವರನ್ನು ಆಶೀರ್ವದಿಸಲಿ. ದೇವರು ನಿಮ್ಮನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ.